ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ಗುಂಡ್ಲುಪೇಟೆ ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅನೇಕ ಬೆಂಬಲಿಗರು, ಮುಖಂಡರು ಭಾಗಿಯಾಗಿ ಬೆಂಬಲ ಸೂಚಿಸಿದರು. ಮೇಲ್ನೋಟಕ್ಕೆ ಒನ್ ಸೈಡ್ ಮ್ಯಾಚ್ ಥರ ಕಂಡ್ರು ಕೂಡ ಭಾಳಷ್ಟು ನೆಗ್ಲೆಕ್ಟ್ ಮಾಡೋಂಗಿಲ್ಲ ತಾವು. ಖಂಡಿತವಾಗ್ಲೂ ಅದು ಮಾಡೋಕ್ಕಾಗಲ್ಲ. ನೆಗ್ಲೆಕ್ಟ್ ಯಾವುದೇ ಚುನಾವಣೆ ಆದರೂ ಮಾಡೋಕ್ಕಾಗಲ್ಲ. ಇದು ಅಷ್ಟು ಸೀರಿಯಸ್ ಆಗಿ ಈಗ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ತಾವು ಕಂಟೆಸ್ಟ್ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ಹೌದು, ಪಕ್ಷದ ತೀರ್ಮಾನ ಜೊತೆಗೆ ಮುಖ್ಯಮಂತ್ರಿಗಳ ಸಭೆಯೂ ಕೂಡ ಎಲ್ಲ ಶಾಸಕರುಗಳ ಕೆಲವೊಂದು ನಾಯಕರುಗಳ ಅಲ್ಲ, ಮೈಸೂರು ಚಾಮರಾಜನಗರ ಇದರಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಬೇಕಂತ ಯಾಕೆ ಮೆಸೇಜ್ ಕೊಟ್ಟರು ಅಂತ ನಿಮ್ಮ ಸರ್? ಅದು ಏನಂದರೆ ಈ ಸಲ ಪೂರಕವಾಗಿದೆ ಪರಿಸ್ಥಿತಿ, ಜೊತೆಗೆ ಸರ್ಕಾರ ನಮ್ಮದೇ ಇರೋದ್ರಿಂದ ಇದೊಂದು ಬೋರ್ಡ್ ಹಿಡಿಯೋಣ ಅನ್ನೋ ಉದ್ದೇಶ. ಫಸ್ಟ್ ಟೈಮ್ ಇಷ್ಟೊಂದು MLA ex-MLAಗಳು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ರಿ, ಯಾಕೆ ಅಂತ ಜನರಿಗೆ ಯಾವ ರೀತಿ ಮೆಸೇಜ್ ಮಾಡ್ತಿದ್ರಿ? ಜನರಿಗೆ ಈಗ ಆಗಲೇ ತಿಳಿದಿದೆ ಏನೇನು ವಿಚಾರಗಳು ನಡೀತಿದ್ದಾವೆ, ಯಾವ ಥರ ಅಂತ. ಸೊ ಹಾಗಾಗಿ ಏನಾದರೂ ಪಕ್ಷದ ಜೊತೆಗೆ ಜನಕ್ಕೆ ಅನುಕೂಲ ಆಗಲಿ ಅಂತ. ಈಗ ಡೆಲಿಗೇಟ್ಸ್ಗಳಿಗೆ ತುಂಬ ಡಿಮ್ಯಾಂಡ್ ಬರ್ತಾ ಇದೆ. ಪಕ್ಷದ ಕ್ಷೇತ್ರದ ಶಾಸಕರೊಬ್ಬರು ಟೂರ್ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಾವು ಯಾವ ರೀತಿ ನೋಡ್ತಾ ಇದ್ದೀರಿ ಇದೆಲ್ಲ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಪಕ್ಕದ ಕ್ಷೇತ್ರದ ಶಾಸಕರ ಬಗ್ಗೆ ಅವರು ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಬೆಂಬಲಿತ ಡೆಲಿಗೇಟ್ಸ್ ಜಾಸ್ತಿ ಇದ್ದಾರೆ ಅಂತ ನಾವು ಗುಂಡ್ಲುಪೇಟೆಯಲ್ಲಿ 33 ಜನಕ್ಕೆ 22 ನಮ್ಮ ಕಾಂಗ್ರೆಸ್ ಒಂದು ಇಂಡಿಪೆಂಡೆಂಟ್ ಹೋಗ್ತಾರೆ. ಅವ್ರಿಗೆಲ್ಲ ಏನು ಭರವಸೆ ಕೊಡ್ತೀವಿ ಸರ್ ಡೆಲಿಗೇಟ್ಸ್ಗಳಿಗೆ? ಯಾವ ಥರ ರೈತರುಗಳಿಗೆ ತಾವು? ಖಂಡಿತವಾಗ್ಲೂ ನಾನು ನಮ್ಮ ಡೆಲಿಗೇಟ್ಸ್ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಾಗಿದ್ದಾರೆ. ಸೊ ಹಾಗಾಗಿ ಅವರೆಲ್ಲ ನಾನು ಈ ಮುಖಾಂತರ ನನ್ನ ಸದಾ ಜೊತೆ ಇದ್ದು ಸಹಕಾರ ಏನು ಸೊಸೈಟಿಗಳಿದೆ ಆ ಕ್ಷೇತ್ರದಲ್ಲಿ ಅದಕ್ಕೆ ಆಗಬೇಕಾದಂಥ ಕೆಲಸಗಳು ಅನುಕೂಲ, ಜೊತೆಗೆ ಹೆಚ್ಚಿನ ಸಾಲದ ಸೌಲಭ್ಯಗಳನ್ನು ಕೊಡಿಸೋದು. ಇದು ಪಕ್ಷಾತೀತವಾಗಿ ನಡೀತಾರ ಚುನಾವಣೆ ಆಗಿರೋದ್ರಿಂದ ಅಡ್ಡ ಮತದಾನ ಹಾಕುವಂಥ ಸಾಧ್ಯತೆಗಳಿರುತ್ತೆ. ತಾವು ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ? ನಮ್ಮ ಒಟ್ಟು ಏನಿದೆ ನಮ್ಮ ಕ್ಷೇತ್ರದಲ್ಲಿ ಅದು ನನ್ನ ಪ್ರಕಾರ ನನಗೆ ಫುಲ್ ಬರ್ತದೆ ಅನ್ನೋ ವಿಶ್ವಾಸ ಇದೆ. ಸೊ ನಾನು ಯಾವುದೇ ಥರದ ಅಡ್ಡ ಮತದಾನ ಸಿದ್ದರಾಮಯ್ಯ ಕೊಟ್ಟಿರೋಂಥ ಟಾಸ್ಕಲ್ಲಿ ತಾವು ಪಾಸ್ ಆಗ್ತೀರಾ? ಖಂಡಿತವಾಗ್ಲೂ. ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್ ಕ್ಷೇತ್ರದಂತ ಪಾಸಿಟಿವ್ ಆಗಿದೆ. ಸೊ ಯಾವುದೇ ಥರದ ಸಮಸ್ಯೆ ಇಲ್ಲ.